ಮಧುರ ಅವ್ರೆ ಏನ್ ಗೌಡ್ರೆ ಏನ್ ಹೇಳಿ? ಇದೇನ್ ಮಧುರ ಅವ್ರೆ, ದಿನ ಕಳೆ ಕಿತ್ತು ಗುಲಾಬಿ ತೋಟದ ತರ ಇದ್ದ ನಿಮ್ಮ ಮುಖ ಇವತ್ತು ಕಳೆನೇ ಇಲ್ಲ, ಏನಾಯ್ತು? ಎಲ್ಲ ನಿಮ್ಮಿಂದಾನೇ ರೀ. ನಾ ಏನ್ ಮಾಡಿದ್ವಿ ಮಧುರ ಅವ್ರೆ? ಮಾಡದನ್ನೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡ್ದೆ ಅಂತ ಕೇಳ್ತಿದ್ರಾ? ಮಧುರ ಅವ್ರೆ, ಈ ಮಾತನ್ನ ಮೆತ್ತಿಗೆ ಹೇಳಿ ಯಾರು ಕೇಳಿಸ್ಕೊಂಡವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಗೌಡ್ರೆ, ಮನೆಯಲ್ಲಿ ಪಾತ್ರೆ ತೊಳೆಯೋರಿಲ್ಲ, ಬಟ್ಟೆ ಒಗೆಯೋರಿಲ್ಲ, ಎಲ್ಲ ಕೆಲ್ಸನೂ ಅರ್ಧಕ್ಕೆ ನಿಂತಿದೆ. ನೀವ್ ನೋಡಿದ್ರೆ ಜಾನಿನ ನಿಮ್ ಮನೆ ಕರ್ಕೊಂಡೋಗಿ ಹಬ್ಬದ ಊಟ ಹಾಕ್ತಿದ್ರಾ? ನೀವು ಹೇಳೋದು ಒಂಥರ ದಿಟಕಂಬಿಡಿ ಮಧುರ ಅವ್ರೆ. ನನಗೆ ಗೊತ್ತಾರ ಕೋಪಕ್ಕೆ ಅಣ್ಣಪ್ಪನವ್ರನ್ನ ಒದ್ದು ಹೊಟ್ಟಿಯಿಂದ ಆಚೆಗೆ ಹಾಕ್ಬೇಕು ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಮ್ಮವ್ವನಿಗೆ ಆ ಸ್ವಾಮಿಗಳು ಹೇಳೋದೇ ವೇದವಾಕ್ಯ. ಪಾರು ನಮ್ಮವ್ವ ಹೇಳ್ದಂಗೆ ಮಾಡದೆ ಬಿಡೋದೇ ಇಲ್ಲ. ನಾ ಏನಾದ್ರು ಬೇಡ ಅಂದ್ಬಿಟ್ರೆ ಮಗ ಅನ್ನೋದು ಮರೆತು ನನಗೆ ಬ್ಯಾ ಅನ್ನಿಸ್ಬಿಡ್ತಾಳೆ. ಮಧುರ ಅವ್ರೆ, ಇನ್ನು 6 ತಿಂಗ ಈ ಅಣ್ಣಯ್ಯಪ್ಪನವರು ಕಲ್ಟಿವೇಟ್ರು ಕೆಕ್ಕಪುಲ್ಲ ಯಾರನ್ನೂ ನಮ್ಮ ಮಟ್ಟಿಯಿಂದ ಆಚೆಗೆ ಓಡ್ಸಕ್ ಆಗಲ್ಲ ಅಂದ್ರೆ ಹೇಗೆ ಗೌಡ್ರೆ? ನೀವೇನಾದ್ರೂ ಮಾಡಿ ಪಾರುಗ್ ಹೇಳಿ ಅವ್ನ ಮನೆಯಿಂದ ಆಚೆ ಕಳ್ಸಿ. ಅದನ್ನೇ ಮಧುರ ಅವ್ರ ಆಗಲ್ಲ ಅಂತ ಹೇಳ್ದದು. ಯಾಕಂದ್ರೆ ಇದು ಹೈಕಮಾಂಡ್ ಆರ್ಡ್ರು. ನೀವೆಲ್ಲ ಮಾಡ್ತಿರೋ ರೀತಿಗೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಜೊತೆಗೆ ನಾನು ಜಾನಿನೂ ತುಂಬಾ ಮಿಸ್ ಮಾಡ್ತಿದ್ದೀನಿ. ಮಧುರ ಅವ್ರೆ, ನೀವು ಅಣ್ಣಯ್ಯಪ್ಪನವ್ರನ್ನ ಆ ಪಟ್ಟಿ ಮಿಸ್ ಮಾಡ್ಕೊಂಡ್ರೆ ಹೇಳಿ, ಅವ್ರ ಜಾಗನ ತುಂಬಕ್ ನಾ ರೆಡಿ ಆಗಿನಿ. ನಿಜ ಹೇಳ್ತಿದ್ದೀರಾ ಗೌಡ್ರೆ? ಜಿಟನೇ ಹೇಳ್ತಾವ ನಿಮ್ಮ ಮಧುರ ಅವ್ರೆ. ನೀವು ಅಂದ್ಬಿಟ್ರೆ ಸಾಕು, ದಿನ ನಿಮ್ಮ ಮಟ್ಲಿ ನಿಮ್ ಜೊತೆಗೆ ಎದ್ದು ಬಿಡ್ತೀನಿ. ಏನಂದ್ರೆ? ಅಂದ್ರೆ ದೇವತೆ ತರ ಇರೋ ನಿಮ್ ಸೇವೆ ಮಾಡ್ಕೊಂಡು ಇದ್ದು ಬಿಡ್ತೀನಿ ಅಂದಿ. ಗೌಡ್ರೆ, ನಿಮ್ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಸದ್ಯಕ್ಕೆ ನೀವಾದ್ರೂ ನನ್ನ ಪಾಲಗಿದ್ದೀರಲ್ಲ. ಅಡ್ಗೆ ಮನೇಲಿ ತುಂಬಾ ಪಾತ್ರೆಗಳು ಬಿದ್ದಿವೆ, ರೂಮಲ್ಲಿ ತುಂಬಾ ಬಟ್ಟೆಗಳು ಬಿದ್ದಿವೆ. ಬೇಗ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಮನೆನೆಲ್ಲ ಕ್ಲೀನ್ ಮಾಡ್ಬಿಡಿ. ಯಾಕೆ ನನ್ನ ಮುಖ ನೋಡ್ತಿದ್ದೀರಾ? ಬೇಗ ಬೇಗ ಕ್ಲೀನ್ ಮಾಡಿ. ಆಯ್ತು ಮಧುರ ಅವ್ರೆ, ಹೋಯ್ತೀನಿ. ಗೌಡ್ರೆ, ಈ ರೀತಿ ಟಾಟಾಸ್ ತರ ನಡೆದ್ರೆ ಯಾವ ಕೆಲಸ ಮಾಡೋದು? ಬೇಗ ಬೇಗ ಹೋಗಿ. ಇದಕ್ಕೆ ಹೇಳೋದು, ತಾಳಾಕಕ್ಕೆ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತ. ಲೇ, ಏನ್ರ ಇನ್ನು ಬ್ರಷ್ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ರೋ. ಈ ಜಾನಿಗೆ ಒಂದು ಸ್ವಲ್ಪನೂ ನಾಚಿಕೆ ಅಲ್ವಾ? ಎಲ್ರು ಕಾಣಿಸೋ ಹಾಗೆ ಸ್ನಾನ ಮಾಡ್ಕೊಂಡ್ ಬರ್ತಿದಾರ. ಓಹೋ, ಏನ್ ಮೇಡಮ್ ಒಳ್ಳೊಳಗೆ ಏನೇನೋ ಬೈಕೋತಾ ಇದ್ದೀರಾ? ಜಾನಿ, ನಿಮ್ ಡ್ರಾಮಾ ಸಾಕು. ಮನೇಲಿ ತುಂಬಾ ಕೆಲಸ ಇದೆ, ಮನೆಗೆ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಸಾರಿ ಮೇಡಮ್, ನಿಮ್ಮಂತ ಶ್ರೀಮಂತರ ಮನೆ ಗುಲಾಮ್ಗಿರಿ ಕೆಲಸ ಮಾಡೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ನೌ ಐ ಆಮ್ ಫ್ರೀ ಬರ್ಡ್. ನೀರು ಕೊಡ. ಈಗ ನೀರು ಬೇಕಾದ್ರೆ ಅಲ್ಲಿ ಹೋಗಿ ತಗೋ, ನನ್ನ ಹತ್ರ ಕೇಳಬೇಡ. ಜಾನಿ, ಈಗ ಮರ್ಯಾದೆಗೆ ಮನೆಗೆ ಬರ್ತಿರೋ ಇಲ್ವೋ? ಮೇಡಮ್, ಫ್ರೀ ಆಗಿ ಹಕ್ಕಿ ತರ ಹಾರ್ಕೊಂಡಿರೋ ನನ್ನನ್ನ ಶ್ರೀಮಂತಿಕೆಯನ್ನು ಪಂಜರದಲ್ಲಿ ಕೂಡಕ್ಬೇಡಿ, ನಾನು ಬರಲ್ಲ. ಆಯ್ತು, ನಿಮ್ನ ಹೇಗ್ ಮನೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಧುರ ಬಾಬಿ, ಸ್ನಾನ ಮಾಡ್ಲಿಕ್ಕೆ ಶಾಂಪು ಖಾಲಿ ಆಗಿದೆ, ಸ್ವಲ್ಪ ಈಚೆ ಬಿಸಾಡ್ತೀರಾ? ಮಧುರ ಅವ್ರೆ, ಶಾಂಪು ಜೊತೆ ಸೋಪುನು ಖಾಲಿ ಆಗ್ಬಿಟ್ಟಿದೆ, ಅದನ್ನು ಕೊಟ್ಬಿಡಿ. ಊಟ ಊಟ. ಪಾರ್ವವ್ರೆ, ಹಸಿವಾಗಿದೆ ಅಂತ ಹೊಟ್ಟೆ ಅಲಾರಾಮ್ ಹೊಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಮಾತ್ರ ಟೈಮಿಗೆ ಸರಿಯಾಗಿ ಗಂಟೆ ಹೊಡೆದ್ಬಿಡ್ತೀರಾ. ಓ ದಂಗರಾಜ, ಊಟ ಮಾಡೋ ಸಮಯದಲ್ಲಿ ಎಂತ ಪಿರಿ ಪಿರಿ ಮಾತಾಡೋದು? ಸುಮ್ಮನೆ ಮುಕ್ಕಿ. ಹಸುವಾಗ್ಬಿಟ್ರೆ ಹೊಟ್ಟೆಲ್ ಗ್ಯಾಸ್ ಆಗ್ಬಿಡುತ್ತೆ, ಮೊದಲು ತಿನ್ಬಿಡೋಣ. ಪಾರ್ವವ್ರೆ, ಊಟ ಎಷ್ಟು ಸಖತ್ತಾಗಿದೆ ಅಂದ್ರೆ ಅಡ್ಗೆ ಮಾಡಿದ ಕೈಗಳನ್ನು ತಿನ್ಬಿಡ್ಬೇಕು ಅನ್ನಿಸ್ತಿದೆ. ಅಂದ್ರೆ ಊಟದ ರುಚಿಗೆ ನನ್ನ ಬೇಳು ನಾನೇ ತಿನ್ಕೋಬೇಕು ಅನ್ನಿಸ್ತಿದೆ ಅಂದೆ. ಪಾರ್ವವ್ರೆ, ಇನ್ನೊಬ್ರು ಕಡು ಬಡವರು ಬಂದ್ರು, ಪಾಪ ಅವ್ರಿಗೆ ಊಟ ಕೊಡಿ, ಹೊಟ್ಟೆ ತುಂಬಾ ತಿನ್ಲಿ. ನಾನ್ ಬೇಕಿದ್ರೆ ಹೋಗ್ತೀನಿ. ಅವ್ರು ನಿಮ್ಮ ಹತ್ರ ಹೇಳಿದ್ರ? ನಾನು ಇನ್ನೊಂದು ಕೇಳದ್ನ? ಓ ದಾನ ಸೂರ್ಯ ಕರ್ಣ ನಮ್ಮನೆ ಡೌ ಮಾಡ್ಬೇಡಿ, ಸುಮ್ಮನೆ ತಿನ್ನಿಯಲ್ಲ. ಬಾವು, ನೀವು ಕೂತ್ಕೊಳ್ಳಿ, ನಿಮ್ಗೂ ಉಣ್ಣಕ್ಕೆ ಇಕ್ತೀನಿ. ನಾನು ಈ ತರ ಭಿಕಾರಿಗಳ ಜೊತೆಗೆ ಉಣ್ಣಲ್ಲ. ಪಾರ್ವವ್ರೆ,
ನಿಮ್ಮಂತ ಅನ್ನಪೂರ್ಣೇಶ್ವರಿ ಮುಂದೆ ಈ ಗೌಡ್ರು ಬಡವ್ರಿಗೆ ಹೇಗೆಲ್ಲ ಅವಮಾನ ಮಾಡ್ತಿದ್ದಾರೆ ನೋಡಿ. ನಾನು ಊಟ ಮಾಡಲ್ಲ. ಹಾ ಓ ಅಣ್ಣಪ್ಪನವ್ರಿ, ಸಾಕು ನಿಲ್ಸಿ ನಿಮ್ಮ ನೀನಾಸಂ ತಿರುಗಾಟ ನಾಟಕವ. ನೀವೀಗ ಬಡವರು ಅನ್ಕೊಂಡು 3 ಹೊತ್ತು ನಮ್ಮ ಮಟ್ಟಿಲಿ ಉಣ್ತಾ ಇದ್ರೆ ನಾನೇ ಬಡವ ಆಗ್ಬಿಡ್ತೀನಿ. ಓಯ್, ನಿಮ್ಮ ಬಡತನಕ್ಕೆ ಚಡ್ಡಿ ಬೈ ಬರೋರೆ 50 ರುಪೀಸ್ ಕೊಡೋದನ್ನು ಮರಿಬೇಡಿ. ರಾಖಿ ಅವ್ರೆ, ಅದನ್ನೆಲ್ಲ ಮರೆಯಕ್ಕಾಗ್ದ? ಕೊಟ್ಟೆ ಕೊಡ್ತೀನಿ. ಬಾವು 150 ರೂಪಾಯಿ ಕೊಡಿ. ಈ ಬಿಕಾರಿಗಳಿಗೆ ನಾನು ದುಡ್ಡು ಕೊಡಲ್ಲ. ಬರೋರೆ, ಈ ಗೌಡ್ರು ಮತ್ತೆ ಮತ್ತೆ ಬಡವರು ಅಂತ ಅವಮಾನ ಮಾಡ್ತಿದ್ದಾರೆ. ನಾನು ಬಾವು ಹೊಸ ಫೋನ್ ಕೊಡಿ. ಅದ್ಯಾಕೋ? ನೀವು ಕೊಡಿ, ಹೇಳ್ತೀನಿ. ತಗೊಳ್ಳಿ, ಅತ್ತೆಯವನ ಹತ್ರ ಮಾತಾಡಿ. 2,000 ರೂಪಾಯಿ ನೋಟು ಇಡೀ ದೇಶದಲ್ಲಿ ಯಾರು ತಮ್ಮಿದಕ್ಕೆ ಚಿಲ್ಲರೆ ಸಿಗಲ್ಲ. ಬ್ಯಾಂಕ್ ಅವ್ರ ತಮ್ಮ ಸಿಗ್ತಾ ಇಲ್ಲ. ನಿನ್ ತಮ್ಮಿದ್ರು ಕೊಟ್ಬಿಟ್ಟು ತಕೋ. ಕೊಡಿ, ನಾನು ಕೊಡ್ತೀನಿ. ಐ ಲೈಕ್ ಇಟ್. ಕೇಕ್ ಕೇಕ್ ಕೇಕ್. ಹಾ ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ಗೌಡ್ರೆ, ಎಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಲ್ಲ. ನಾನು ಆಗ್ಲಿಂದ ನೋಡ್ತಿದ್ದೀನಿ. ಆ ಕಟ್ಟ ಬಿಟ್ಟು ಹೋಗ್ತಾನೆ ಇಲ್ಲ. ಅದೇ ನಿಮ್ ಜಾಗದಲ್ಲಿ ಜಾನಿ ಏನಾದ್ರು ಇದ್ದಿದ್ರೆ 10 ನಿಮಿಷದಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿರೋರು. ಮಧುರ ಅವ್ರೆ, ಅಣ್ಣಪ್ಪನವ್ರಿಗೆ 7 ವರ್ಷದಿಂದ ಹಟ್ಟಿ ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟದೆ. ನನಗೆ ಇದೇ ಫಸ್ಟ್ ಟೈಮು. ಹೋಗ್ಲಿ ಬಿಡಿ, ಸ್ವಲ್ಪ ದಿನ ಆಮೇಲೆ ನಿಮ್ಗೂ ಅಭ್ಯಾಸ ಆಗುತ್ತೆ. ಮೈ ಗಾಡ್, ಗೌಡ್ರೆ, ಕಾಫಿನ ಈ ರೀತಿ ಸರ್ವ್ ಮಾಡಿದ್ದೀರಾ? ದೀಪ ಎಲ್ಲ ಗಲೀಜಾಗಿದೆ. ಬಂದ್ ಇದನ್ನ ಕ್ಲೀನ್ ಮಾಡಿ. ಆಯ್ತು ಮಧುರ ಅವ್ರೆ, ಮಾಡ್ತೀನಿ. ಮಧುರ ಅವ್ರೆ, ನಾನು ನಿಮ್ಗೊಂದು ಮಾತು ಒಳ್ಳೆ ಹೇಳಿ. ಅಣ್ಣಯ್ಯಪ್ಪನವರು ಪುನಃ ಹಟ್ಟಿಗೆ ಬರಬೇಕು ಅಂತ ನಿಮ್ಗೆ ಆಸೆ ಇದ್ದದ? ನಾನ್ ನಿಮ್ಗೆ ಈ ವಿಷಯನ ಮೊದ್ಲೇ ಹೇಳಿದ್ದೀನಿ. ಆದ್ರೆ ನೀವೇ ನಂಗೇನು ಹೆಲ್ಪ್ ಮಾಡ್ತಿಲ್ಲ. ಮಧುರ ಅವ್ರೆ, ನಂತ ಒಂದು ಉಪಾಯ ಅದ. ಪ್ರತಿ ಸಲ ಇದನ್ನೇ ಹೇಳ್ತೀರಾ, ಆದ್ರೆ ನಿಮ್ಗೆ ಯಾವ ಐಡಿಯಾನು ಇದುವರೆಗೂ ವರ್ಕೌಟ್ ಆಗಿಲ್ಲ. ಮಧುರ ಅವ್ರೆ, ತಾಯಿ ಹಸ ಕಳ್ಕೊಂಡ್ರೆ ಕರ್ನ ಕಣ್ಣು ಮುಂದೆ ಹಸ ಓಡ್ ಬಂದಿಟ್ಕಲಿ ಕರ್ರ ಪಣ್ ಅಂತ ನೆಕ್ಕ ಬರ್ತದಲ್ಲ, ಹಂಗ ಅಣ್ಣಪ್ಪನವರು ನಿಮ್ಮನ್ನ ಹುಡಿಕೊಂಡು ಓಡ್ ಬರ್ಬೇಕು ಅಂತ ಐಡಿಯಾ ಕೊಡ್ತೀನಿ. ಸರಿ, ಅದೇನು ಅಂತ ಹೇಳಿ. ಮಧುರ ಅವ್ರೆ, ನೀವು ನನ್ನ ಮಡಿಕೊಂಬಿಡಿ. ಅಂದ್ರೆ ನಾ ಹೇಳ್ದಂಗೆ ನೀವು ಒಂದು ಅಫೇರ್ ಇಟ್ಕೊಂಬಿಡಿ ಅಂದಿ. ಗೌಡ್ರೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾನು ನೋಡ್ತಾ ಅಂತೋಳ್ ತರ ಕಾಣಿಸ್ತಿದ್ದೀನಾ? ನಾನು ಹಂಗೆ ಹೇಳಲಿಲ್ಲ ಮಧುರ ಅವ್ರೆ. ನಿಮ್ಗೆ ಅಫೇರ್ ಅದಂತ ನಾಟಕ ಮಾಡಿದ್ರು ಸಾಕು. ಅದರಿಂದ ಏನ್ ಪ್ರಯೋಜನ? ಮಧುರ ಅವ್ರೆ, ಅವರು ಎಂಥವ್ರೇ ಆಗಿರ್ಲಿ, ಎಷ್ಟೇ ನಾಲಾಯಕ್ಕಾಗಿರ್ಲಿ, ತನ್ನ ಹೆಂಡ್ರು ಬ್ಯಾರೆಯವ್ರ ಜೊತೆಗೆ ಅಫೇರ್ ಇಟ್ಕೊಂಡಾರ ಅಂತ ಗೊತ್ತಾದ ಇಟ್ಕಲಿ ಹುಡಿಕೊಂಡು ಓಡಾಡ್ ಬರ್ತಾರೆ. ನೀವು ನಾಟಕ ಮಾಡಿ ಅಣ್ಣಪ್ಪನವ್ರು ನಿಮ್ಮನ್ನ ಹುಡಿಕೊಂಡು ಓಡಾಡ್ ಬಂದ್ಬಿಡ್ತಾರೆ. ನೀವ್ ಕೊಟ್ಟ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಾನು ಅಫೇರ್ ಇಟ್ಕೊಳ್ಳೋಂಥವ್ರು ಯಾರು ಸಿಗ್ತಾರೆ? ಮಧುರ ಅವರೇ, ನೀವು ಆ ಚೋರಿ ಈ ಚೋರಿ ಎಲ್ಲ ಚೋರಿ ನೋಡಿ, ನಿಮ್ಮ ಕಣ್ಣೆದುರಿಗೆ ಒಬ್ಬರು ಸಿಗ್ತಾರೆ. ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ, ಭಯವು ಇನ್ನೇಕೆ. ಚಳಿ ಅಂತಿದ್ರೆ ಈಗೇನಾಯ್ತು? ಬಿಸಿ ಬಂತಲ್ಲ, ಚಳಿ ಹೊರಟಾಯ್ತು. ಯಾವ ಸಳಿಗೂ ಈ ಕಥ ಅಲ್ಲಾಡಲ್ಲ. ನನ್ನ ಮೈಲಿ ಇನ್ನು ಯುವಕನ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಇಷ್ಟೊಂದು ಚಳಿಲು ನಿಮಗೆ ಇಷ್ಟೊಂದು ಶೆಕೆ ಆಗ್ತಿದೆ ಅಂದ್ರೆ ನಿಮಗೆ ಇಷ್ಟೊಂದು ಎನರ್ಜಿ ಹೇಗೆ? ಮಾತ್ರೆ ತಗೊಂಡಿನಿ. ಅಲ್ಲಿ ನೋಡಿ ಗೌಡ್ರನ್ನ, ಇಷ್ಟು ಚಳಿಲು ಹೇಗ್ ಬೇರ್ತಿದ್ದಾರೆ ಅಂತ. ಏನೋ ಕಾಯಿಲೆ ಇರಬೇಕು, ಅದಕ್ಕೆ ಚಳಿಲು ಬೆವರ್ತಿದ್ದಾರೆ.